ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಒಂದು ವಿಷಯಾಧಾರಿತವಾದಂಥ ಫಲಪುಷ್ಪ ಪ್ರದರ್ಶನದ ಕೇಂದ್ರ ಬಿಂದು ಏನು ಐತಿಹಾಸಿಕ ಗಾಜಿನ ಮನೆಯ ಕೇಂದ್ರ ಒಂದು ಆಕರ್ಷಣೆ ಅಂತಂದ್ರೆ, ಸೊ ನೀವು ಇಲ್ಲಿ ನೋಡ್ತಾ ಇರತಕ್ಕಂಥ ವಲ್ಮಿಕಾ ಮಾದರಿ, ಬೃಹತ್ ಹುತ್ತದ ಒಂದು ಮಾದರಿ. ಅದರ ಕೆಳಭಾಗದಲ್ಲಿ 30 ಅಡಿ ವ್ಯಾಸದಲ್ಲಿ ಆಕರ್ಷಕವಾದಂತಹ ಹೂ ಜೋಡಣೆ, ಅಲೆಯಾಕಾರದಲ್ಲಿ ಏನು ವಿವಿಧ ವರ್ಣದ ಏನು ಸೇವಂತಿಗೆ ಹೂಗಳು, ಗುಲಾಬಿ ಹೂಗಳು ಮತ್ತೆ ಎಲೆ ಜಾತಿಯ ಗಿಡಗಳನ್ನು ಬಳಸುವುದರ ಮೂಲಕ ಒಂದು ವಿಶೇಷ ಪುಷ್ಪ ಜೋಡಣೆಯನ್ನು ಕೈಗೊಳ್ಳಲಾಗಿದೆ. ಸುಮಾರು 3 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳನ್ನು ಒಂದು ಬಾರಿಗೆ ಬಳಸಿ ಈ ಒಂದು ಅತ್ಯಾಕರ್ಷಕ ಪುಷ್ಪ ವಿನ್ಯಾಸವನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಇದು ಒಟ್ಟಾರೆ ವಾಲ್ಮೀಕಿಯವರಿಗೆ ರಾಮಜಪವನ್ನ ಮಾಡುವ ಒಂದು ಉಪದೇಶವನ್ನು ನೀಡಿದಂತ ನಾರದ ಮುನಿಗಳ ಒಂದು ಸಂದೇಶವನ್ನ ಆಲಿಸಿ ವಾಲ್ಮೀಕಿಗಳು ಆ ಒಂದು ರಾಮಜಪದ ತಪೋಬಲವನ್ನ ಪಡೆದು ವಿಶೇಷ ತೇಜಸ್ಸಿನಿಂದ ಮುಂದೆ ಲೋಕಕ್ಕೆ ರಾಮಾಯಣವನ್ನ ನೀಡತಕ್ಕಂಥ ಮಹತ್ವ ಎತ್ತರಕ್ಕೆ ಸಾಕ್ತಕ್ಕಂಥ ಒಂದು ಸಂಕೇತಕವಾಗಿ ಈ ಒಂದು ಗಾಜಿನ ಮನೆಯ ಹೃದಯ ಭಾಗದಲ್ಲಿ ಈ ಒಂದು ವಿಶೇಷ ಪುಷ್ಪ ಪ್ರದರ್ಶನ ಮತ್ತು ವಲ್ಮಿಕಾ ಮಾದರಿ ಅಂದ್ರೆ ವೃತ್ತದ ಮಾದರಿಯನ್ನ ಕೈಗೊಳ್ಳಲಾಗಿದೆ. ಸೊ ಈ ಒಂದು ವಿನ್ಯಾಸದ ಮುಂದಿನ ಭಾಗದಲ್ಲಿ ವಾಲ್ಮೀಕಿಯವರ ಸುಮಾರು 12 ಅಡಿ ಎತ್ತರದ ಬೃಹತ್ ಪ್ರತಿಮೆಯನ್ನ ಆಸೀನಗೊಳಿಸಲಾಗಿದೆ. ಬಹುಶಃ ಈ ಒಂದು ಧನ್ಯತಾ ಭಾವದ ವಾಲ್ಮೀಕಿಯವರ ಈ ಒಂದು ಪ್ರತಿಮೆ ನಿಜಕ್ಕೂ ಕೂಡ ಇಡೀ ಗಾಜಿನ ಮನೆಯ ಪರಿಸರಕ್ಕೆ ಒಂದು ದೈವ ದೈವ ಸಂಕಲ್ಪದ ಒಂದು ದೈವಿ ಏನು ಒಂದು ಸಂದರ್ಭವನ್ನ ಇಡೀ ಪ್ರದರ್ಶನಕ್ಕೆ ನೀಡುವುದರ ಮೂಲಕ ಸರ್ವರನ್ನು ಕೂಡ ಆಕರ್ಷಿಸ್ತಾ ಇದೆ.